ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡಿದ್ದೀವಿ. ನಾವು ಇವತ್ತು ಒಂದು ಸ್ವಲ್ಪೂ ರೊಟ್ಟಿ ತಟ್ಟಲಾರ್ದನ ಜೋಳದ ರೊಟ್ಟಿ ಮಾಡೋ ವಿಧಾನವನ್ನು ತೋರ್ಸಾಕತ್ತೀವಿ ನೋಡ್ರಿ. ಮೊದಲಿಗೆ ರೀ ಒಂದು ಸ್ವಲ್ಪ ಜಿಗಿಟ್ ನೀರು ಹಾಕೊಂಡಿ ನೋಡ್ರಿ, ಒಂದು ಬಟ್ಲಾಗಟ್ರಿ. ಈಗ ನಾವು 2 ಬಟ್ಲಾಗಷ್ಟು ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡ್ರಿ ಜೋಳದ ರೊಟ್ಟಿ ಮಾಡಾಕತ್ತೀವಿ ನೋಡ್ರಿ. ನಿಮಗೆ ಎಷ್ಟು ಜೋಳದ ಹಿಟ್ಟಿಂದ ಅವಶ್ಯಕತೆ ಐತೆ ನೋಡ್ರಿ ಅಷ್ಟು ನೀವು ತೊಗೊಂಡು ಮಾಡ್ಕೋಬೋದ್ರಿ. ಜಾಸ್ತಿನೂ ತೊಗೋಬೋದ್ರಿ, ಕಮ್ಮು ಮಾಡ್ಕೋಬೋದು ನೋಡ್ರಿ. ಈಗ ನೋಡ್ರಿ ಸಾನಿಶೆ ತೊಗೊಂಡಿವ್ರಿ. ಇದನ್ನು ಈ ರೀತಿ ಗುಮ್ಮ ಮಾಡ್ಕೊಂಡ್ರಿ. ಈಗ ಜಿಗಿಟ್ ನೀರನ್ನ ಇದ್ರಾಗ ಹಾಕೊಂಡ್ಬಿಡ್ಬೇಕು ನೋಡ್ರಿ. ಈಗ ಹಾಕೊಂಡ್ರಿ ಈ ಕಡಚಿಗೆ ಕಡ್ತಾರ ಅಂತಾರೆ ನೋಡ್ರಿ. ಅದ್ರ ಹಿಂದಿನ ಬಾಗಿಲೆ ಸೈಡ್ ಒಣ ಹಿಟ್ಟು ಇದ್ದಿದ್ದೆಲ್ಲ ರೀ ಹಿಂಗೆ ತೊಗೊಂಡ್ರಿ ಅದನ್ನು ಮಾಡ್ಕೊಂಡ್ಬಿಡ್ಬೇಕ್ರಿ. ಎಲ್ಲ ತೊಗೊಂಡ್ರಿ ಸೈಡ್ ಒಣ ಹಿಟ್ಟು ಹಾಕಿರಿ ಹಿಂಗೆ ಒತ್ಕೊಂಡು ಬಿಡ್ಬೇಕ್ರಿ. ಆ ಜಿಗಿಟ್ ನೀರೆಲ್ಲ ಒಳಗೆ ಮಾಡಿ ಒಣ ಹಿಟ್ಟು ಮ್ಯಾಗ ಆಗೋಂಗೆ ಒತ್ತು ಬಿಡ್ಬೇಕ್ರಿ. ಸುಡ್ತಿರ್ತೈತ್ರಿ, ಒಂದಿಷ್ಟು ಸಾವಕಾಶ ನಾದ್ಕೊಂಡ್ಬಿಡ್ಬೇಕ್ರಿ. ಇಲ್ಲ ಒಂದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ರೂ ಏನು ಅಡ್ಡಿ ಇಲ್ಲರಿ. ಒಂದು 5-10 ನಿಮಿಷ ಬಿಟ್ರೆ ರೀ ತಣ್ಣಗೂ ಆಗ್ತೈತ್ರಿ. ಈಗ ಸ್ವಲ್ಪನ ತಣ್ಣೀರು ಹಾಕೊಂಡ್ರಿ ನಾದ್ಕೊಂಡು ಬಿಡೋಣ್ರಿ ಹಿಟ್ಟನ್ನು. ಎಷ್ಟು ಚಲೋ ತಂಗಿ ನಾತಿ ನೋಡ್ರಿ ಹಿಟ್ಟು ಅಷ್ಟು ಚಲೋ ರೊಟ್ಟಿ ಬರ್ತಾವ್ರಿ. ಎಲ್ಲಿ ಹರಿಲಾರ್ದ ಮುರಿಲಾರ್ದ ಮೂಗು ಸೀಳಾರ್ದನ ಸೈಡ್ ಎಲ್ಲ ಸೀಳಾರ್ದನ ರೊಟ್ಟಿ ಮಸ್ತ್ ಬರ್ತಾವ್ರಿ. ಹಿಂಗೆ ಚರ ರೀ ನೀರು ಸ್ವಲ್ಪ ನೀರು ಹಾಕೊಂಡ ನಾದ್ಕೊಂಡ ತಕ್ಕೊಂಬಿಡ್ಬೇಕ್ರಿ. ನಾವಿಲ್ಲಿ ಒಂದು ಸ್ವಲ್ಪನೂ ಬಡಿಲಾರ್ದ ಮಾಡ್ಕೊಳಕತ್ತೀವಂದ್ರೆ ರೀ ಸ್ವಲ್ಪ ಗಟ್ಟಿನೇ ಇರ್ಬೇಕ್ರಿ. ಹಿಟ್ಟು ಸಾಫ್ಟ್ ಆಗೋದ್ರ ರೀ ಜಲ್ದಿನ ಕಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ್ರಿ ರೊಟ್ಟಿ. ಸ್ವಲ್ಪ ಗಟ್ಟಿನ ಮಾಡ್ಕೊಂಡ್ರಿ ನಾದ್ಕೊಂಡು ತೊಗೊಂಡ್ಬಿಡೋಣ್ರಿ. ಈಗ ಒಂದು ದೊಡ್ಡ ನಿಂಬೆ ಗಾತ್ರದಷ್ಟು ರೀ ಹಿಟ್ಟನ್ನು ತೊಗೊಂಡ್ರಿ ಉಳ್ಳಿನ ಮಾಡ್ಕೊಂಡು ಬಿಡೋಣ್ರಿ. ನೋಡ್ರಿ ಈ ರೀತಿ ಮಾಡ್ಕೊಂಡ್ರಿ ಕೆಳಗೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕೊಂಡ್ರಿ ಮಾಡ್ಕೊಂಬಿಡೋಣ್ರಿ. ನೋಡ್ತಿರ್ಬೋದ್ರಿ ನೀವು. ನೋಡ್ರಿ ಇದು ರೊಟ್ಟಿ ಮಾಡೋದು ಬೆಲ್ಲುನ್ಗಿ ಅಂತಾರೆ ನೋಡ್ರಿ. ಅದಕ್ಕೆ ನಾನು ಸ್ವಲ್ಪ ಜರ ಕಟ್ಟಿ ತೊಗೊಂಡಿನಿ ನೋಡ್ರಿ. ಫಸ್ಟ್ ಉಳ್ಳಿದಿಂತ್ರನ ಸ್ಟಾರ್ಟ್ ಮಾಡೀನಿ ನೋಡ್ರಿ ತೀಡಲಿಕ್ಕೆ. ಎಷ್ಟು ಜಲ್ದಿಯಾಗಿ ಈಜಿಯಾಗಿ ರೊಟ್ಟಿ ಹೆಂಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡಕತ್ತಿ. ಈಗ ಸಿಟಿ ಒಳಗತ್ತು ಇದ್ದವ್ರಿ ಈಗ ಮನೆ ಬಾಜುಕಿನವ್ರು ಆವಾಜ್ ಆದ್ರೆ ಹಿಂಗಾದ್ರೆ ಏನಾರ ಅಂತಿರ್ತಾರೆ. ಈ ರೀತಿ ಮನ್ಯಾಗ ಮಕ್ಳು ಮಕ್ಕೊಂಡವು ಹೆಂಗಪ್ಪ ಬಡಿದು ದಪ್ಪ ರೊಟ್ಟಿ ಅನ್ನೋ ಟೆನ್ಷನ್ನೇ ಇಲ್ಲ ನೋಡ್ರಿ. ಈ ರೀತಿ ಈಜಿಯಾಗಿ ತೀಡ್ಕೊಂಡು ಮಾಡ್ಕೊಂಡು ತೊಗೋಬೋದು ನೋಡ್ರಿ. ಎಷ್ಟು ದೊಡ್ಡ ಬೇಕಾದರೂ ಮಾಡ್ಕೋಬೋದು ನೋಡ್ರಿ. ಈಗ ರೊಟ್ಟಿ ಹಂಚಿನೂ ಕಾದಿತ್ರಿ ಅದ್ರೊಳಗೆ ಹಾಕೊಂಡ್ರಿ ಒಂದು ಕಾಟನ್ ಅರ್ಬಿ ನೀರಾಗಿ ಎದ್ಕೊಂಡ್ರಿ. ಈಗ ಹಚ್ಕೊಂಡು ಬಿಡೋಣ್ರಿ ನೀರು ಹಚ್ಕೊಂಡ್ರಿ ಸ್ವಲ್ಪ ಸೈಡ್ ಇನ್ನೊಂದು ಭಾಗಕ್ಕೆ ಸೈಡ ಹೊಳಸ್ಕೊಂಡು ಬಿಡೋಣ ನೋಡ್ರಿ. ಎಷ್ಟು ಮಸ್ತಾಗಿ ನಮ್ಮ ಜೋಳದ ರೊಟ್ಟಿ ರೆಡಿ ಆಗೈತೆ ನೀವು ನೋಡ್ತಿರ್ಬೋದು ನೋಡ್ರಿ. ಎಲ್ಲಿ ನಿಮ್ಗೆ ಹಸಿ ಅನ್ನಿಸ್ತೈತೆ ನೋಡ್ರಿ ಅಲ್ಲಿ ಈ ರೀತಿ ಹಿಂಗೆ ಒತ್ತಿ ಬೇಯಿಸ್ಕೊಂಡ್ಬಿಡ್ಬೋದು ನೋಡ್ರಿ. ಈಗ ಉತ್ತರ ಕರ್ನಾಟಕ ಮಂದಿಗೆ ಏನಿಲ್ಲ ಅಂದರೂ ರೊಟ್ಟಿ ಊಟಕ್ಕೆ ಬೇಕು ನೋಡ್ರಿ. ಎಷ್ಟು ಮಸ್ತಾಗಿ ರೊಟ್ಟಿ ರೆಡಿ ಆಗೈತೆ ನೋಡ್ರಿ. ನಾವು ಇದೇ ರೀತಿನ ರೊಟ್ಟಿ ಎಲ್ಲ ಮಾಡ್ಕೊಂಡು ತೊಗೋತೀನಿ ನೋಡ್ರಿ. ಈಗ ಈ ಜೋಳದ ರೊಟ್ಟಿ ನಿಮಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ರೀ ನಮ್ದು ಚಾನಲ್ಗೆ ರೀ ಸಬ್ಸ್ಕ್ರೈಬ್ ಮಾಡ್ಕೋರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿರಿ. ಪ್ಲೀಸ್ ನಮ್ಮ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನಮಸ್ಕಾರ.